NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ನಾನು ಪಂಡಿತ್ ಪಾರ್ಶ್ವನಾಥ್ ಉಪಾಧ್ಯಾಯ, ಸುಸಂಸ್ಕೃತಿ ಸಂಸ್ಕಾರ ಸೇವಾ ಮಂಚದ ಅಧ್ಯಕ್ಷನಾಗಿ, ಕರ್ನಾಟಕ ಜಾನಪದ ಪರಿಷತ್ತಿನ ತಾಲೂಕಾ ಅಧ್ಯಕ್ಷನಾಗಿ ತಮ್ಮಲ್ಲಿ ನಾನು ಹೇಳ್ತಾ ಇದ್ದೇನೆ. ಮಣ್ಣಿನ ಗಡಿಗೆಗಳನ್ನು ಏತಕ್ಕಾಗಿ ಉಪಯೋಗ ಮಾಡಬೇಕು? ಇವತ್ತು ಸಾರ್ವಜನಿಕರಲ್ಲಿ, ಹಿರಿಯರಲ್ಲಿ ಅನೇಕ ತಿಳುವಳಿಕೆ ಇದೆ. ನಮ್ಮ ಹಿಂದಿನ ಪೂರ್ವಜರು ಮಣ್ಣಿನ ಮಡಿಕೆಗಳನ್ನು ಉಪಯೋಗಿಸುತ್ತಿದ್ದರು. ರಾಜ್ಯರಾಗಲಿ, ಸಾಧು ಸಂತರಾಗಲಿ, ಗುರುಕುಲಗಳಾಗಲಿ, ಅಥವಾ ಕುರಿ ಕಾಯ್ತಕ್ಕಂಥ ಕುರಿಗಾಯಾಗಲಿ, ಅಥವಾ ರೈತನಾಗಲಿ ತತ್ರಾಣಿ ಅನ್ನತಕ್ಕಂಥ ಮಣ್ಣಿನ ಮಡಿಕೆಗಳನ್ನು ತೆಗೆದುಕೊಂಡು ಅದರಲ್ಲಿ ನೀರನ್ನು ಕುಡಿಯುತ್ತಿದ್ದ. ಇದು ಯಾತಕ್ಕಾಗಿ? ಅವನ ಆರೋಗ್ಯಕ್ಕಾಗಿ, ಅವನ ಒಳ್ಳೆಯದಕ್ಕಾಗಿ ಆ ಮಣ್ಣಿನ ಗಡಿಗೆಗಳಲ್ಲಿ ನೀರನ್ನು ತಂಪಾಗಿಸಿ ಕುಡಿತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದ. ಹಾಗಾದರೆ ಇವತ್ತು ನಾವೇನು ಮಾಡ್ತಾ ಇದ್ದೇವೆ? ನಮ್ಮ ನಗರದಿಂದ ಹಿಡಿದು ಗ್ರಾಮೀಣ ಭಾಗದವರೆಗೆ ಕುಂಬಾರರು, ಬಡ ಕುಂಬಾರ ತನ್ನ ಉದ್ಯೋಗವನ್ನು ಮಾಡುತ್ತಾ ಮಡಿಕೆಗಳನ್ನು, ಗಡಿಗೆಗಳನ್ನು ತಯಾರು ಮಾಡಿ ಸಾರ್ವಜನಿಕರು ತಣ್ಣೀರಿನ ರುಚಿಯನ್ನು ಕಾಣಲಿ ಅನ್ನುವಂಥ ದೃಷ್ಟಿಯಿಂದ ತಯಾರು ಮಾಡ್ತಾ ಇದ್ದ. ಅದು ನಮಗಾಗಿ, ನಮಗೋಸ್ಕರ ಅನ್ನೋದನ್ನು ನಾವು ಅರ್ಥೈಸ್ಕೊಳ್ಬೇಕು. ನಾವು ಫ್ರಿಜ್ನಲ್ಲಿ ನೀರು ಕುಡಿಯುವುದಕ್ಕಿಂತ ನಮ್ಮ ಗ್ರಾಮೀಣ ಭಾಗದ ಕುಂಬಾರರು ತಯಾರು ಮಾಡಿದಂಥ ಮಡಿಕೆಯಲ್ಲಿ ನಾವು ನೀರು ಕುಡಿಯುವಂತಾಗಬೇಕು. ಅದು ನಮ್ಮ ಆರೋಗ್ಯಕ್ಕೆ ಹಿತಕರ ಅನ್ನೋದನ್ನು ನಾವು ತಿಳಿದುಕೊಳ್ಬೇಕಾಗಿದೆ. ಅದಕ್ಕಾಗಿ ಸರ್ವರಲ್ಲಿ, ಸಾರ್ವಜನಿಕರಲ್ಲಿ ನಾನು ತಿಳಿಪಡಿಸುವುದಿಷ್ಟೇ. ಇವತ್ತು ನಗರದಲ್ಲಿ ಅಲ್ಲಿ ಇಲ್ಲಿ ರಸ್ತೆಯ ಮೇಲೆ ನಮ್ಮ ಕುಂಬಾರರು ಗಡಿಗೆಯನ್ನು ಮಾರುತ್ತಿದ್ದಾರೆ, ಹರಿವೆಗಳನ್ನು ಮಾರ್ತಾ ಇದ್ದಾರೆ. ತಾವು ಅಲ್ಲಿ ಹೋಗಿ ಅವುಗಳನ್ನು ಖರೀದಿಸಬೇಕು. ಅದು ತಮಗಾಗಿ, ತಮ್ಮ ಒಳ್ಳೆಯದಕ್ಕಾಗಿ, ತಮ್ಮ ಒಂದು ಆರೋಗ್ಯಕ್ಕಾಗಿ ಇರುತ್ತದೆ ಎಂದನ್ನು ಗಮನಿಸಿ ತಾವು ಖರೀದಿ ಮಾಡಿರಿ ಅಂತಕ್ಕಂಥದ್ದು ನಮ್ಮ ಸಂಸ್ಥೆಯ, ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದಕ್ಕಾಗಿ ತಾವೆಲ್ಲರೂ ಮಣ್ಣಿನ ಮಡಿಕೆಗಳನ್ನು ತಮ್ಮ ಜೀವನದಲ್ಲಿ ಉಪಯೋಗ ಮಾಡಿರಿ ಅಂತಕ್ಕಂಥದ್ದು ನಮ್ಮದು. ಸರ್ವರಿಗೂ ನಮಸ್ಕಾರ.